ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಈ ವಿಡಿಯೋನ ನಾನು ತುಂಬ ಬೇಜಾರಿಂದ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ನೆನ್ನೆ ಮಕ್ಕಳಿಗೆ ನೈಟ್ ಎಕ್ಸಾಮ್ ಇತ್ತು ಇವತ್ತು. ಸೊ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಓದಿಸ್ದೆ ಮಲಗೋದು ಆ್ಯಕ್ಚುಲಿ ಲೇಟ್ ಆಗಿತ್ತು. 10:30 ಆಗಿತ್ತು. ಆವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದೆ. ಓಕೆನಾ, ಆಗ ಒಂದು ಆಘಾತಕರವಾದಂಥ ಸುದ್ದಿ ನಮಗೆ ಕಾದಿತ್ತು ಅಂತಲೇ ಹೇಳ್ಬೋದು. ಹಾಸನಲ್ಲಿ ಈ ಥರ ಟ್ರಕ್ ಗುದ್ದಿ ಸುಮಾರು ಜನ ಯುವಕರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಬಂತು. ನನಗೆ ಏನಂದರೆ, ಒಂದು ವಿಷಯ ಏನಾದ್ರು ನೋಡಿದೆ ಅಂದರೆ, ಆ್ಯಕ್ಚುಲಿ ನನಗೆ ಈ ನ್ಯೂಸ್ ಅಂದರೆ ತುಂಬ ಇಷ್ಟ. ಓಕೆನಾ, ಒಂದು ವಿಷಯ ಏನಾದ್ರು ನೋಡಿದ್ರೆ ಅದ್ರ ಬಗ್ಗೆ ಇನ್ನು ಡೀಟೇಲಾಗಿ ತಿಳ್ಕೊಬೇಕು ಅಂತ ನನಗೆ ತುಂಬ ಕಾತರ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಈ ವಿಷಯ ಎಲ್ಲ ಗೊತ್ತಾಯಿತು. ಆ್ಯಕ್ಚುಲಿ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನಮ್ಮ ಹಾಸನಲ್ಲಿ ಈ ಥರ ಒಂದು ಘಟನೆ ನಡೀತಾ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಹಾಸನ ಹತ್ರ ಮಶ್ಲೆ ಬಸಳ್ಳಿ ಅಂತ ಒಂದು ಗ್ರಾಮ. ಓಕೆನಾ, ಆ್ಯಕ್ಚುಲಿ ಇದು ಹಾಸನಿಂದ ಒಂದು 3-3.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ನಿಯರೆಸ್ಟು. ಅಲ್ಲಿ ಒಂದು ಹಾಸ್ಟೆಲ್ ಇದೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಆ್ಯಕ್ಚುಲಿ ಇದು. ತುಂಬ ಜನ ಹೊರಗಡೆಯಿಂದ ಬಂದಂಥ ವಿದ್ಯಾರ್ಥಿಗಳು ಓದೋಕ್ಕೆ ಅಂತ ಹಾಸ್ಟೆಲ್ ಮಾಡಿದ್ದಾರೆ. ಅಲ್ಲೇ ಸ್ಟೇ ಆಗಿರ್ತಾರೆ. ಸೊ ನೆನ್ನೆ ಏನಾಗಿದೆ ಅಂತಂದರೆ, ಇಲ್ಲೆಲ್ಲ ಗಣಪತಿನ ಹೆಂಗೆ ಅದ್ದೂರಿಯಾಗಿ ಕರ್ಕೊಂಡಿದ್ದಾರೆ, ಅದೇ ಥರ ಅದ್ದೂರಿಯಾಗಿ ಗಣಪತಿನ ಬಿಡಬೇಕು ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ಓಕೆನಾ, ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಊರವರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅದೇ ರೀತಿ ಮಕ್ಕಳುಗಳು ಕೂಡ. ಖುಷಿ ಅಲ್ವಾ ಮಕ್ಕಳಿಗೆ? ಹೊರಗಡೆ ಎಲ್ಲೋ ಇರ್ತವೆ, ಏನೋ ಒಂದು ಕಾರ್ಯಕ್ರಮ ನಡೀತಿದೆ ಅಂದಾಗ ಹೋಗಬೇಕು ಅನ್ನೋ ಆಸೆ ಆಗುತ್ತೆ. ಅಲ್ಲಿಗೆ ಎಲ್ಲರೂ ಕೂಡ ಹೋಗಿದ್ದಾರೆ. ಗಣಪತಿ DJ ಅಂದರೆ ಗೊತ್ತಲ್ವಾ, ಹುಡುಗಿರೇ ಸ್ಟೆಪ್ ಹಾಕಬೇಕು ಅನಿಸುತ್ತೆ ಅಂತದ್ರಲ್ಲಿ ಹುಡುಗರುಗಳು ಅಲ್ವಾ, ಅವ್ರಿಗೂ ಕೂಡ ಸ್ಟೆಪ್ ಹಾಕಬೇಕು ಅನಿಸಿದೆ. ಜೋಶಲ್ಲಿ ಕುಣಿತಿದ್ದಾರೆ, ಒಂದು ಕ್ಷಣ ಮೈ ಮರ್ತಿದ್ದಾರೆ ಅಂತ ಹೇಳ್ಬೋದು. ಆ ಕಡೆ ಅದು ಆ್ಯಕ್ಚುಲಿ ಹಾಸನ್ ಮತ್ತು ಮೈಸೂರು ಹೈವೇ ಆಗಿರೋದ್ರಿಂದ ವೆಹಿಕಲ್ಸು ಜೋರಾಗೆ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಓಕೆನಾ, ಅದೇ ರೀತಿ ಟ್ರಕ್ ಕೂಡ ಬಂದಿದೆ. ಇವರೆಲ್ಲ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ಅದು ಪರಿಜ್ಞಾನನೇ ಇಲ್ಲ, ಒಂದು ಸೆಕೆಂಡಲ್ಲಿ ಈ ಥರ ನಮ್ಮ ಲೈಫ್ ಆಗೋಗುತ್ತೆ ಅನ್ನೋದು. ಟ್ರಕ್ ಬಂದಿದೆ, ಟ್ರಕ್ ಹಿಂಗೆ ಬರ್ತಾ ಇದೆ ಗೈಸ್. ಬರಬೇಕಾದ್ರೆ ಅಲ್ಲಿ ಒಂದು ಸಡನ್ನಾಗಿ ಒಂದು ಬೈಕ್, ಬುಲೆಟ್ ಆ್ಯಕ್ಚುಲಿ ಅದು. ಬುಲೆಟಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ. ಆ್ಯಕ್ಚುಲಿ ಅವನು ಕೂಡ ಹುಡುಗನೇ ಅನಿಸುತ್ತೆ ನನಗೇನೋ ನೋಡಿದ ಪ್ರಕಾರ, ವಿಡಿಯೋದಲ್ಲಿ ನೋಡಿದ ಪ್ರಕಾರ ಹುಡುಗ ಆಗಿದ್ದಾನೆ ಅವನು ಕೂಡ. ಅವನು ಆ್ಯಕ್ಚುಲಿ ತುಂಬ ಸ್ಥಳೀಯ ನಿವಾಸಿನೇ ಇರ್ಬೋದು. ಆ್ಯಕ್ಚುಲಿ ಅವನು ತುಂಬ ಸ್ಲೋಗಿ ಹೋಗ್ತಾ ಇರ್ತಾನೆ. ಬಂದು ಅವನ್ನ ಗುದ್ದುತ್ತೆ ಟ್ರಕ್. ಓಕೆನಾ, ಗುದ್ದುತ್ತೆ. ಅವನಿಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ. ಆವಾಗ ಏನು ಮಾಡ್ತಾನೆ, ಆ ಡಿವೈಡರ್ನ ಬಿಟ್ಟು ಈ ರೋಡಿಗೆ ಬಂದು ಅಲ್ಲಿ ಜನ ಏನು ಸೇರಿದ್ರು ಅದಕ್ಕೆ ಹೋಗಿ ಅವನು ಡ್ಯಾಶ್ ಹೊಡೆದಿದ್ದಾನೆ ಅಂತಲೇ ಹೇಳ್ಬೋದು. ಆವಾಗ ಅನಾಹುತ ಏನು ಸಂಭವಿಸ್ಬಾರ್ದು, ಅಷ್ಟು ಅನಾಹುತ ಅಂದರೆ ಆ್ಯಕ್ಚುಲಿ ಅದು ದೊಡ್ಡ ಟ್ರಕ್ ಆಗಿರೋದ್ರಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿನೇ ಅಲ್ಲಿ ತೊಂದರೆ ಹಾನಿ ಉಂಟಾಗಿದೆ. ಅದರಲ್ಲಿ 8 ಜನ ಅಮಾಯಕ ಹುಡುಗರು. ಇನ್ನೇನು ಅವ್ರದ್ದೆಲ್ಲ ಮುಗಿಬೇಕಾಗಿತ್ತಂತೆ. ಆ ಥರ ಇದ್ದವರು ಪಾಪ ಎಲ್ಲೆಲ್ಲಿಂದನೋ ಬಂದು ಓದ್ತಾ ಇರೋ ಮಕ್ಕಳುಗಳು ಅದರಲ್ಲಿ ತಮ್ಮ ಜೀವನನ ಎಂಡ್ ಮಾಡ್ಕೊಂಡಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಕೇಳ್ತಿದ್ರೆ. ಆ ಮಕ್ಳುಗಳ ಮುಖ ನೋಡಿದ್ರೆ ತಂದೆ ತಾಯಿಗಳು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಮಕ್ಕಳನ್ನ ಓದಕ್ಕೆ ಕಳಿಸಿರ್ತಾರೆ. ತಾವು ಲೈಫಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳು ಭವಿಷ್ಯಕ್ಕೋಸ್ಕರ ಹೋರಾಡ್ತಿರ್ತಾರೆ. ಇನ್ನೇನು ಕೈ ಬಂತು, ಬಾಯಿಗೆ ಬರಬೇಕು ಅನ್ನೋ ಟೈಮಲ್ಲಿ ಈ ಥರ ಆಗಿದ್ದು ತುಂಬ ಶೋಚನೀಯ ಘಟನೆ ಅಂತಲೇ ಹೇಳ್ಬೋದು. ನಾವು ಕೂಡ ನಮ್ಮ ಮಕ್ಕಳು ಹಿಂಗಾಗ್ತಾರೆ. ನಮ್ಮ ಮಕ್ಕಳು ವಯಸ್ಸಿಗೆ ಬಂದಾಗ ಅವ್ರನ್ನ ನೋಡೋಕ್ಕೆ ನಮಗೆ ಒಂದು ಖುಷಿ. ಎದೆ ಎತ್ತರಕ್ಕೆ ಬಂದ ಮಕ್ಕಳಿದ್ದಾಗ ಎಷ್ಟು ಖುಷಿ ಆಗುತ್ತೆ ತಂದೆ ತಾಯಿಗೆ. ನಾಳೆ ದಿನ ನಮಗೆ ಆಸರೆ ಆಗಿ ನಿಂತ್ಕೋತಾರೆ ಅಂತ. ಬಟ್ ಇಲ್ಲ, ಆಗಿದ್ದೇ ಬೇರೆ. ಎಷ್ಟು ಕನಸುಗಳನ್ನ ಒತ್ತಿ ಊರಿಗೆ ಕಳಿಸಿದ್ರು. ಬಟ್ ಇದರಲ್ಲಿ ಆ್ಯಕ್ಚುಲಿ ನನಗೆ ತುಂಬಾ ಬೇಜಾರಾಯಿತು. ನನಗೆ ಹಿಂಗೆ ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ. ಇದರಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾ. ಲಿಟ್ರಲಿ ನಾನು ಹತ್ತಿದ್ದೀನಿ ಗೈಸ್, ನಿಜವಾಗ್ಲೂ ನಾನು ಹತ್ತೆ. ಅಷ್ಟೊಂದು ನನಗೆ ಬೇಜಾರಾಯಿತು. ಆ ಸಿಚುವೇಶನಲ್ಲೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ತಮ್ಮ ಎಲ್ಲರೂ ಆರ್ಕೆಸ್ಟ್ರಾ ನಡೀತಿದೆ ಅಂದರೆ ಬಿಡಲ್ಲ. ಎಲ್ಲರೂ ಜನಗಳು ಸೇರಿದ್ದಾರೆ ಅಂತ ಜಾಗಗಳನ್ನ ರಾಜಕೀಯದವರು ಬಿಡೋದೇ ಇಲ್ಲ. ಅಲ್ಲಿಗೂ ಕೂಡ ಅವ್ರು ಬಂದರು, ಅವ್ರೇನು ಮಾಡಲ್ಲ. ಓಕೆನಾ, ಎಂಥ ಸಹಾಯನೂ ಮಾಡಲ್ಲ. ಸುಮ್ಮನೆ ಬರ್ತಾರೆ, ಹೋಯ್ತಾರೆ ಅಷ್ಟೇ. ಓಕೆನಾ, ಯಾಕಂದರೆ ಅಲ್ಲಿ ಅವ್ರ ಫೇಸ್ ಕಾಣಿಸ್ಕೋಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಜನಗಳು ಎಲ್ಲಿರುತ್ತೆ ಅದರಲ್ಲಿ ಅವರು ರಾಜಕೀಯ ಬೇಡನ ಬೇಯಿಸ್ಕೊಳ್ಳೋಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ಬರೀ ಮೃತರ ಕುಟುಂಬಕ್ಕೆ 5 ಲಕ್ಷನ ಘೋಷಣೆ ಮಾಡಿದ್ದಾರೆ CM. ಆ್ಯಕ್ಚುಲಿ ತುಂಬಾ ಬೇಜಾರಾಗುವಂಥ ಒಂದು ಸಂಗತಿ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡಬೇಕು, ಸಿಗದೆ ನಿಂತ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ, ಎಲೆಕ್ಷನ್ಗೋಸ್ಕರ ಕೋಟಿ ಖರ್ಚು ಮಾಡ್ತೀರಾ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಕೋಟಿ ಖರ್ಚು ಮಾಡ್ತೀರಾ. ಒಂದು ಸಭೆ ಅಂತ ಬಂದರೆ ಎಷ್ಟೊಂದು ಖರ್ಚು ಮಾಡ್ತೀರಾ. ಅಂಥದ್ರಲ್ಲಿ
ಈ ಮಕ್ಕಳನ್ನ ಓದಿಸೋಕ್ಕೆ ಅವ್ರಿಗೆ ಎಷ್ಟು ಖರ್ಚಾಗಿರುತ್ತೆ, ಇವ್ರ ಮಕ್ಕಳ ಬಗ್ಗೆ ಎಷ್ಟು ಭರವಸೆ ಇರ್ತಾರೆ ಅಂಥ ತಂದೆ ತಾಯಿ ಇಟ್ಟಿರ್ತಾರೆ. ಅಂಥ ತಂದೆ ತಾಯಿಗೆ ನಿಮಗೆ ಕೊಡೋಕ್ಕೆ ಹೊಟ್ಟೆ ಉರಿಯುತ್ತೆ. CM ಹೇಳ್ತಾರೆ, ಒಂದು ವಿಡಿಯೋ ನೋಡಿದೆ ಈಗಷ್ಟೇ, CM ಹೇಳ್ತಾರೆ ಅದರಲ್ಲಿ, ಟ್ರಕ್ ಚಾಲಕಂದು ಇಲ್ಲಿ ಪ್ರಾಬ್ಲಮ್ ಇರೋದು, ತೊಂದರೆ ಆಗಿರೋದು ಅವನಿಂದ, ಸರ್ಕಾರ ಏನಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳ್ತಿರಲ್ಲ. ನಿಮಗೆ ಮಾನವೀಯತೆ ಅನ್ನೋದು ಏನಾದರೂ ಇದೆಯಾ? ನಿಮಗೆ ಬೇರೆ ಟೈಮಲ್ಲಿ ದುಡ್ಡು ಖರ್ಚು ಮಾಡೋಕ್ಕೆ ನೋವಾಗಲ್ಲ, ಸಂಕಟ ಆಗಲ್ಲ, ನಿಮ್ಮ ಶೋಕಿಗೆ ನಿಮಗೆ ಖರ್ಚು ಮಾಡ್ಕೊಳ್ಳೋಕೆ ಏನೂ ಆಗಲ್ಲ. ಬಟ್ ಇಲ್ಲಿ ಯಾವುದೋ ಮಕ್ಳುಗಳು ಎಷ್ಟು ಕಷ್ಟಪಟ್ಟು ಹೊಟ್ಟೆಗೆ ಇಟ್ಟಿಲ್ಲದೆ ಬಂದು ಅಲ್ಲಿ ಕುತ್ಕೊಂಡು ಜೀವನವನ್ನು ನಡೆಸ್ತಾಯಿದ್ರು. ಅಲ್ಲಿ ಊಟ ಅಡ್ಜಸ್ಟ್ ಆಗಲ್ಲ, ಅಲ್ಲಿನ ಪರಿಸ್ಥಿತಿಗೆ ಹೊಂದ್ಕೊಂಡು ಜೀವನ ಮಾಡಬೇಕು ಅಂಥ ಸಿಚುವೇಷನಲ್ಲಿ ಅಷ್ಟು ತ್ಯಾಗಗಳನ್ನ ಮಾಡಿ ಅವ್ರಿಗಿತ್ತೋ ಇಲ್ವೋ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕಿರ್ತಾರೆ. ಕೈ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಆಗಿದೆ ಅವ್ರದ್ದೆಲ್ಲ. ಅಂಥ ಸಿಚುವೇಷನ್ನಲ್ಲಿ ನೀವು ಸರ್ಕಾರದವರಾಗಿ ಅವ್ರಿಗೆ ಸಾಂತ್ವನವನ್ನು ಹೇಳಬೇಕು. ಓಟ್ ಹಾಕೋಕೆ ಓಟ್ ಕೇಳೋಕ್ಕೆ ಹೆಂಗೆ ಮನೆ ಬಾಗಿಲಿಗೆ ಬರ್ತೀರಾ, ಅದೇ ರೀತಿ ಅವ್ರ ಕಷ್ಟ ಸುಖದಲ್ಲಿ ನೀವು ನಿಂತ್ಕೋಬೇಕು. ಅದು ನಿಮ್ಮ ಕರ್ತವ್ಯ ಅಂತಲೇ ಹೇಳ್ಬೋದು. ಓಕೆನಾ? 5 ಲಕ್ಷ ಈಗಿನ ಕಾಲದಲ್ಲಿ ಏನು ಮಾಡೋಕ್ಕಾಗುತ್ತೆ? ಇದರಲ್ಲಿ ಏನು ಮಾಡೋಕ್ಕೆ ಸಾಧ್ಯ? 5 ಲಕ್ಷದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಈಗಿನ ಕಾಲದಲ್ಲಿ? ಏನು ಅವರು ಓದಿಸಿರೋ ದುಡ್ಡು ಅವ್ರಿಗೆ ರಿಟರ್ನ್ ಆಗಿರಲ್ಲ. ಅಷ್ಟು ಕೂಲಿ ನಾಲಿ ಮಾಡಿ ಸಾಕಿರ್ತಾರೆ. ಓಕೆನಾ? ಏನಿಲ್ಲ ಅಂದರೂ ಸರ್ಕಾರದವರು ಅವ್ರಿಗೆ ಒಂದು 20-25 ಲಕ್ಷನಾದರೂ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಿದ್ದೀನಿ. ದಯವಿಟ್ಟು ಯಾರೆಲ್ಲ ಇದರಲ್ಲಿ ಸತ್ತಿದ್ದಾರೆ ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೂಡ ಬೇಡ್ಕೊಂತ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇನ್ನೂ ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತದೆ, ಬಟ್ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತು ಅದನ್ನು ನನಗೆ ಹೇಳ್ಕೋಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ.